ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಡಿಫ್ರೆಂಟ್ ಆಗಿರೋ ದೋಸೆ ಮಾಡ್ತಾಯಿದ್ದೀನಿ. ಹೆಲ್ದಿಯಾದ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಘಮ ಘಮವಾದ ದೋಸೆ. ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಯಾವಾಗ ಬೇಕಾದರೂ ನೀವು ವಿಡಿಯೋ ನೋಡ್ಬೋದು. ಬಾಳೆ ದಿಂಡು ಇದೆ ನೋಡಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದು ನೀರಲ್ಲಿ ಹಾಕಿದರೂ ಕಪ್ಪಾಗತ್ತೆ, ಹಾಗೇ ಇಟ್ಟರೂ ಕೂಡ ಕಪ್ಪಾಗತ್ತೆ. ಅದರಲ್ಲಿ ತುಂಬ ನಾರಿನ ಅಂಶ ಇರುತ್ತೆ. ಇದು ವರ್ಷಕ್ಕೊಮ್ಮೆ ಅಥವಾ 2 ಸಲ, ಪ್ರತಿ ಸಲ ತಿಂದರೂ ಏನೂ ಆಗಲ್ಲ. ಹೊಟ್ಟೆಯಲ್ಲಿರುವ ಕೂದಲು, ಹೊಟ್ಟೆಯಲ್ಲಿರುವ ಕಲ್ಲು, ಸಣ್ಣ ಪುಟ್ಟ ಕಲ್ಮಶ ಎಲ್ಲ ಹೊರಟೋಗ್ಬಿಡತ್ತೆ. ಹೊಟ್ಟೆ ಕ್ಲೀನ್ ಆಗುತ್ತೆ. ಆಯಿತಾ? ನಿಮಗೆ ದೋಸೆ ಅಂದರೆ ಗೊತ್ತಿದೆ ಅಲ್ವಾ? ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೋಬೇಕು. ನಾನು 5 ಅವರ್ ಮೊದಲು ಒಂದು 3 ಲೋಟ ಆಗುವಷ್ಟು ಅಕ್ಕಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ರೆಡಿ ಇಟ್ಕೊಂಡಿದ್ದೀನಿ. ನಂತರ ಬಾಳೆದಿಂಡು, ಈ 3 ಹಾಕಿ ರುಬ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ತುಂಬ ಸ್ವೀಟ್ ನೀವು ತಿಂತೀರಿ ಅಂದರೆ ಜಾಸ್ತಿ ಹಾಕೋಬೇಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕಂದರೆ ನನಗೂ ಕೂಡ ತುಂಬ ಇಷ್ಟ ಸ್ವೀಟು. ಈ ರೀತಿ ಬೆಲ್ಲ ಹಾಕಿದ ದೋಸೆ ಅಂದರೆ ಸ್ವಲ್ಪ ಇಷ್ಟಪಡ್ತೀನಿ, ಅದಕ್ಕೆ ದೋಸೆ ಮಾಡ್ತಾ ಇದ್ದೀನಿ ನೋಡಿ. ಬೆಲ್ಲ ಹಾಕ್ತಾ ಇದ್ದೀನಿ. ಇದು ನೈಸ್ ಆಗೋ ಥರ, ಅಂದರೆ ಉದ್ದಿನ ದೋಸೆ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿಯಲ್ಲಿ ಆ ಹದದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಕಂದು ಬಣ್ಣ ಬರುತ್ತೆ, ಅಂದರೆ ಅದು ಬಾಳೆದಿಂಡು ಕಪ್ಪಾಗತ್ತಲ್ವಾ, ಅದರಲ್ಲಿ ನಾರಿನಾಂಶ ತುಂಬ ಚೆನ್ನಾಗಿರೋದ್ರಿಂದ ಇದು ಆರೋಗ್ಯಕ್ಕಂತೂ ತುಂಬಾ ಬೆಸ್ಟು. ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ವಯಸ್ಸಾದವರಿಗೂ ಕೊಡ್ಬೋದು. ಪ್ರತಿಯೊಬ್ಬರು ತಿನ್ನಬೇಕು ಇದನ್ನು. ಎಷ್ಟು ಇದಕ್ಕೇನು ರೊಕ್ಕ ಕೊಡಬೇಕಂತೇನಿಲ್ಲಲ್ವಾ? ಮನೇಲಿ ಒಂದು ಬಾಳೆ ಗಿಡ ಇದ್ದರೆ ನಾವು ಯಾವಾಗ ಬೇಕಾದರೂ ಆವಾಗ ಈ ರೀತಿ ದೋಸೆ ಮಾಡಿ ತಿನ್ಬೋದು. ಹಾಗೆ ನಾನು 2ನೇ ಸಲನೂ ಇದನ್ನು ಹಿಟ್ಟು ರೆಡಿ ಮಾಡ್ತೀನಿ. ಹಾಗೆ ಈ ದೋಸೆ ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಸ್ಮೆಲ್ ಹೇಗಿರುತ್ತೆ ಗೊತ್ತಾ? ನೀವು ಕಬ್ಬಿನ ಹಾಲಿನ ದೋಸೆ ತಿಂದಿದ್ದೀರಾ? ಕಬ್ಬಿನ ಹಾಲಿನ ದೋಸೆ ಟೇಸ್ಟಲ್ಲೇ ಇರುತ್ತೆ, ಸ್ಮೆಲ್ಲು ಕೂಡ ಹಾಗೇ ಇರುತ್ತೆ. ನೀವು ಡೈಲಿ 3 ದೋಸೆ ತಿನ್ನುವವರಾದರೆ ಈ ರೀತಿ ದೋಸೆ ಮಾಡಿದಾಗ ಹೊಟ್ಟೆ ತುಂಬಿದ್ರೂ ಕೂಡ ತಿನ್ನಬೇಕು ಅನಿಸುತ್ತೆ. ಅಷ್ಟು ದೋಸೆಯನ್ನು ನೀವು ತಿಂತೀರಿ, ಇನ್ನೂ ಬೇಕು ಅನಿಸುತ್ತೆ. ಹಾಗಿರುತ್ತೆ ಟೇಸ್ಟು. ಯಾರಿಗಾದರೂ ಕೊಟ್ಟರು ಅಂದರೆ ಅವರು ಕಬ್ಬಿನ ಹಾಲಿನ ದೋಸೆನಾ ಇದು ಅಂತ ಕೇಳ್ತಾರೆ. ಇದು ಬಾಳೆ ದಿಂಡಿಂದು ಅನಿಸೋದೇ ಇಲ್ಲ. ಬಾಳೆ ದಿಂಡಿನ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ಆದರೆ ಆ ಸ್ಮೆಲ್ ಯಾವುದು ಬರಲ್ಲ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಿಮ್ಮ ಜೊತೆ ಮಾತಾಡ್ತಾನೆ ನಂದು ಹಿಟ್ಟು ಕೂಡ ರೆಡಿ ಆಯಿತು. ಇದು ಉದ್ದಿನ ಹಿಟ್ಟಿನ ಹದದಲ್ಲಿ ನಾವು ಇಟ್ಕೋಬೇಕು. ಇದು ಯಾವಾಗ ಗೊತ್ತಾ? ರಾತ್ರಿ ಒಂದು 9 ಗಂಟೆ 10 ಗಂಟೆ ಒಳಗಡೆ ಹಿಟ್ಟನ್ನು ರೆಡಿ ಮಾಡಬೇಕು. 6 ಗಂಟೆಗೆ 5 ಗಂಟೆಗೆ ಹಿಟ್ಟನ್ನು ರೆಡಿ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಗೊತ್ತಾ? ಅದು ಬೆಳಿಗ್ಗೆ ತುಂಬ ಹುಳಿಯಾಗಿಬಿಡತ್ತೆ, ಟೇಸ್ಟೆಲ್ಲ ಹೊರಟೋಗ್ಬಿಡತ್ತೆ. ಅದಕ್ಕೆ ಹೇಳೋದು. ಹಾಗೆ ಹಿಟ್ಟನ್ನು ರೆಡಿ ಮಾಡಿದಾಗ ಉಪ್ಪು ಸೋಡಾ ಏನೂ ಹಾಕಬಾರ್ದು. ಹಾಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಒಂದು ಅರ್ಧ ಗಂಟೆ ಇದೆ ಅನ್ನುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಸೋಡಾ ಹಾಕಿದರೆ ಏನಾಗುತ್ತೆ ಗೊತ್ತಾ? ಒಂದು ರೀತಿ ಗುಳ್ಳೆ ಆಗಿ ಬರುತ್ತೆ ದೋಸೆ, ಚೆನ್ನಾಗಿರುತ್ತೆ ನೋಡಿ. ರೆಡಿ ಆಯ್ತಲ್ವ? ನಾನು ರಾತ್ರಿ ಒಂದು ಸೈಡೆಲ್ಲ ಮುಚ್ಚಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಆಗಿದೆ. ಹಿಟ್ಟು ಉಬ್ಬಿ ಬಂದಿಲ್ಲ. ಈಗ ಸ್ವಲ್ಪ ಸೋಡಾ ಹಾಕ್ತೀನಿ. ಉಬ್ಬಿ ಬರಬಾರ್ದು ಹಿಟ್ಟು, ಅದು ಹುಳಿಯಾಗಿಬಿಡತ್ತೆ. ಬೆಳಿಗ್ಗೆನೇ ಇದಕ್ಕೆ ಉಪ್ಪು ಹಾಕಬೇಕು, ಅದರ ನಂತರ ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ ದೋಸೆ ಮಾಡ್ತಾಯಿದ್ದೀನಿ, ಗುಳ್ಳೆ ಬರುತ್ತೆ ನೋಡಿ ಹೇಗೆ. ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಹುಳಿ ಬಂದಿಲ್ಲ. ಅದಕ್ಕೆ ಹೇಳೋದು ಬೆಳಿಗ್ಗೆನೇ ಉಪ್ಪನ್ನು ಹಾಕಬೇಕು ಅಂತ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದ್ಸಲ ಟ್ರೈ ಮಾಡಿ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. 2 ದೋಸೆ ತಿನ್ನುವವರಾದರೆ 4 ದೋಸೆ ಮೇಲೆ ತಿಂತಾರೆ ಅವರು, ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ತುಪ್ಪ ಅಥವಾ ಜೇನುತುಪ್ಪ ಏನಾದರೂ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ. ತುಪ್ಪದ ಜೊತೆ ಘಮಘಮವಾದ ದೋಸೆ ಜೊತೆ ತುಪ್ಪ ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮ ಮನೆಯಲ್ಲೆಲ್ಲ ತಿಂದೇ ಇದ್ದವರೆಲ್ಲ ತಿಂದಿದ್ದಾರೆ ಗೊತ್ತಾ? 3 ದೋಸೆ ತಿನ್ನುವವರು ಎಷ್ಟು ಬೇಕು ಅದು ಮುಗಿಯುವುದೇ ಇಲ್ಲ, ಆ ರೀತಿ ಬೇಕು ಅಂತ ಇದ್ದರು. ದೋಸೆ ಬೇಕು ಮತ್ತು ಬೇಕು, ಹೀಗೆ ಹೊಟ್ಟೆ ತುಂಬಿದರೂ ಕೂಡ ಇನ್ನೂ ಬೇಕು ಅನಿಸತ್ತೆ.
ಅಷ್ಟು ಘಮಘಮವಾದ ದೋಸೆ ಆಗುತ್ತೆ. ನಾವು ಕಬ್ಬಿನ ಹಾಲಿನ ದೋಸೆ ಮಾಡಬೇಕು ಅಂದರೆ ನಮಗೆ ಕಬ್ಬಿನ ಹಾಲು ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಬೇಕು ಅಂದಾಗ ಸಿಗಲ್ಲ ಅಲ್ವಾ. ಈ ಬಾಳೆ ದಿಂಡಾದರೆ ₹1 ಖರ್ಚಿಲ್ಲ, ಮನೆಯಲ್ಲೇ ಇರುತ್ತೆ. ಬಾಳೆ ಗಿಡ ಇದ್ರಂತೂ ಬಾಳೆ ದಿಂಡು ಇದ್ದೇ ಇರುತ್ತೆ, ಮಾಡ್ಬೋದು. ತುಂಬಾ ಚೆನ್ನಾಗಿರುವ ದೋಸೆ ರೆಡಿ ಆಯಿತು ನೋಡಿ ತುಪ್ಪದ ಜೊತೆಗೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.